ಅಜ್ಜಿಯಲ್ಲಿ ನಾನು ನಿನಗೆ ಮದುವೆ ವಿಷಯ ಹೇಳಿದ್ನ ಯಾರಿಗೂ ಹೇಳಬೇಡ ಆಯ್ತಾ. ಅಜ್ಜಿ ಬಗ್ಗೆ ಗೊತ್ತಲ್ಲ ಏನು ಅಂತ. ಸರಿ ಹೇಳಲ್ಲ ಬಿಡಿ, ನಿಮಗೆ ಬಯಸಲ್ಲ ನಾನು. ಪಾಪ ತೊಂದರೆ ಆಯ್ತಾ ನನಗೆ ಫೋನ್ ಮಾಡಿದ್ದು? ಯಾವ್ದು ಮುಖ್ಯವಾದ ಕೆಲಸದಲ್ಲಿದ್ದೆ ಏನೋ ನಾನು ಫೋನ್ ಮಾಡಬೇಕಾದ್ರೆ. ಏನು ಯೋಚನೆ ಮಾಡ್ತಿದ್ಯಾ ಅರ್ಜುನ್? ಹಾಂ, ಏನೂ ಇಲ್ಲ ಬಿಡಿ. ಅದಕ್ಕೆ ಕಣ್ಣಲ್ಲಿ ಬೇರೆ ಏನೋ ಇದೆ, ನನಗೆ ಗೊತ್ತಾಗ್ತಿದೆ. ಹೇಳೋ, ಪರವಾಗಿಲ್ಲ. ಏನೂ ಇಲ್ಲ ಅಂತ ನನ್ನ ಹತ್ರ ಮರೆ ಮಾಚಬೇಡ. ಹಾಂ, ದೇವಸ್ಥಾನದಲ್ಲಿ ಒಂದು ಹುಡುಗಿನ ನೋಡಿದೆ. ಇಷ್ಟ ಆಗ್ಬಿಟ್ಲಾ? ಅವಳ ಮುಖ ನೋಡೋಕ್ಕಾಗಲಿಲ್ಲ, ಆದರೆ ನೋಡ್ತಾ ಇದ್ದೇನೋ. ಅಷ್ಟರಲ್ಲಿ ನೀವು ಫೋನ್ ಮಾಡಿಬಿಟ್ರಿ, ಅದಕ್ಕೆ ಬಂದೆ. ಮುಖ ನೋಡೋಕ್ಕಾಗ್ಲಿಲ್ಲ ಅನ್ನೋ ಮ್ಯಾಟ್ರನ್ನ ಬಿಡು. ಕಣ್ಣಿಗೆ ಬಿದ್ಲಲ್ಲ ಆ ಹುಡುಗಿ ಬಗ್ಗೆ ಹೇಳೋ. ಏನು ಹೇಳಲಿ, ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲ ನನ್ನ ಮದುವೆ ವಿಷಯದ ಬಗ್ಗೆ ನಿರ್ಧಾರ ಮಾಡಿದಾರಲ್ಲ. ಏನಷ್ಟು ಅರ್ಜೆಂಟ್ ಇತ್ತು ಅವ್ರಿಗೆ. ಅವ್ರೇನು ಹುಡುಗಿ ನೋಡಿಲ್ವಲ್ಲ, ನೀನ್ ನೋಡಿರೋ ಹುಡುಗಿ ಬಗ್ಗೆ ಹೇಳು. ಮುಖ ನೋಡಕ್ಕಾಗಿಲ್ಲ ಅಂತ ನಿರಾಸೆಯಲ್ಲಿ ಇದೆಯಾ ಅಂದ್ರೆ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಕಲ್ಪನೆ, ಅಭಿಪ್ರಾಯ ಎಲ್ಲ ಮೂಡಿರುತ್ತೆ ಅಲ್ವಾ? ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೆ, ಆ ಹುಡುಗಿ ನಂಗೆ ತುಂಬ ಇಷ್ಟ ಆಗ್ತಿದ್ದಾಳೆ. ಕನ್ಸಲ್ಲಿ ಬರ್ತಿಲ್ಲಲ್ಲ ಹುಡುಗಿ, ಅದು ಇವಳೆ ಅಂತ ಅನ್ನಿಸ್ತಾ ಇದೆ. ಕನ್ಸಲ್ಲಿ ಬರ್ತಿರೋ ಹುಡುಗಿ ಇವಳೆ ಅಂತ ಮನಸ್ಸು ಹೇಳ್ತಾ ಇದೆ. ಕನ್ಸಲ್ಲಿ ಬಂದವಳು ಮನ್ಸಿಗೂ ಬಂದಿದ್ದಾಳೆ ಬಿಡು. ಮನ್ಸಿಗೆ ಬಂದವಳು ಮನೆಗೂ ಬರೋ ಥರ ಆಗ್ಲಿ ಬಿಡ್ಬೇಡ. ಮೊದಲು ಆ ಹುಡುಗಿ ಹತ್ರ ಮಾತಾಡು, ಮನೆಗೆ ಬರೋ ಥರ ಆಗುತ್ತೆ. ಮನೆಗೆ ಬರ್ತಾಳ? ಬರ್ಲಿ ಅಂತ ನನಗೂ ಆಸೆನಪ್ಪ, ಆದ್ರೆ ನೀನ್ ಪ್ರಯತ್ನ ಪಡ್ಬೇಕು. ಕನ್ಸಿನ ಹುಡುಗಿ ಅಂತೆ, ಕಣ್ಣೆದುರುಗಡೆ ಬಂದ್ಲಂತೆ, ಮನೆಗೂ ಬರ್ತಾಳಂತೆ. ಬರ್ಲಿ ಬರ್ಲಿ.